ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಟೊಮೆಟೊ ಪಿಕ್ಕಲ್ ಮಾಡೋದು ಹೇಗೆ ಅಂತ ಮಾಡಿ ತೋರಿಸ್ತೀನಿ. ಟೊಮೆಟೊದಲ್ಲಿ ಉಪ್ಪಿನಕಾಯಿ, ಅದು ಈಗ ಟೊಮೆಟೊ ಹಣ್ಣು ಸೀಸನ್ನು ಮತ್ತು ಕಡಿಮೆ ರೇಟಲ್ಲಿ ಸಿಗುತ್ತೆ. ಇಂಥ ಟೈಮಲ್ಲಿ ಮಾಡಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಚಪಾತಿ ದೋಸೆ ಅದ್ರ ಜೊತೆಗೆ ಮೊಸರನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಸೇಮ್ ಎಲ್ಲ ಪಿಕ್ಕಲ್ ಹೆಂಗೆ ಇಟ್ಕೊಳ್ತೀವಿ ಉಪ್ಪಿನಕಾಯಿ, ಅದೇ ಥರ ಇದನ್ನು ಕೂಡ ಬಾಟ್ಲಲ್ಲಿ ಇಟ್ಕೊಳ್ಳೋದು. ಬೇಕಾದಾಗ ಯೂಸ್ ಮಾಡ್ಬೋದು, ಫ್ರಿಡ್ಜಲ್ಲೂ ಇಡ್ಬೋದು, ಇಲ್ಲದೆ ಹೊರಗೂ ಕೂಡ ಇಟ್ಕೊಳ್ಬೋದು. ನೋಡಿ, ನಾನು ಒಂದು 5 ಟೊಮೆಟೊ ತೊಗೊಂಡಿದ್ದೀನಿ. ಒಂದು ದೊಡ್ಡ ಸೈಜಲ್ಲಿ ಚೆಂದ ಹಣ್ಣಾಗಿರೋ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಮತ್ತು ಹಸಿಮೆಣಸಿನ್ಕಾಯಿ ಒಂದು 4, ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣು. ಬಾಣಲಿಲಿ ಎಣ್ಣೆ ಹಾಕಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕು. ಯಾಕಂದರೆ ಇದು ಉಪ್ಪಿನಕಾಯಿ, ನಿಮ್ಗೆ ಗೊತ್ತಲ್ವ, ಉಪ್ಪಿನಕಾಯಿ ಅಂದಮೇಲೆ ಎಣ್ಣೆ ಸ್ವಲ್ಪ ಮುಂದೆ ಇರಬೇಕು. ಹಾಗಾಗಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಕಟ್ ಮಾಡಿಟ್ಟಂಥ ಟೊಮೆಟೊ ಇದೆ ನೋಡಿ, ಅದನ್ನು ಹಾಕಬೇಕು. ಇದರಲ್ಲಿ ಒಂದು ಚೂರು ನೀರನ್ನು ಉಪಯೋಗಿಸ್ಬಾರ್ದು. ಇದು ಪಿಕ್ಕಲ್ ಮಾಡ್ತಾ ಇರೋದು, ಉಪ್ಪಿನಕಾಯಿ ಮಾಡ್ತಾ ಇರೋದು, ಹಾಗಾಗಿ ಒಂದು ಚೂರು ನೀರು ಹಾಕಬಾರ್ದು. ಈಗ ಹಸಿಮೆಣಸಿನ್ಕಾಯಿ 4 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು ಗೋಲಿ ಗಾತ್ರದ್ದು ಹುಣಸೆ ಹಣ್ಣು ಕೂಡ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಅದೇ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು. ಮುಚ್ಚಬಾರ್ದು, ಓಪನ್ ಮಾಡಿಯೇ ಇಡಬೇಕು. ಓಪನ್ ಮಾಡಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಬರುವಾಗ ಈ ಕಲರ್ ಹಿಂಗಿದೆ ನೋಡಿ, ಬೆಂದಾದಮೇಲೆ ಈ ಥರ ಕಲರ್ ಆಗ್ತದೆ. ಚೆನ್ನಾಗಿ ಎಣ್ಣೆಲೇ ಬೇಯಬೇಕು. ನಾವು ಸ್ಪೂನಲ್ಲಿ ಅದನ್ನ ಸ್ಮ್ಯಾಶ್ ಮಾಡುವಾಗ ಅದು ಚೆನ್ನಾಗಿ ಮೇಣದ ಥರ ಆಗಬೇಕು. ಅದಾದಮೇಲೆ ಅದನ್ನು ತಣ್ಣಗಾದಮೇಲೆ ಮಿಕ್ಸಿಲಿ ಗ್ರೈಂಡ್ ಮಾಡಿ ಈ ಥರ ಇಟ್ಕೊಳ್ಬೇಕು. ಇದು ಒಂದು ಮೆಥಡ್. ಇದ್ಮೇಲೆ ಮುಗಿಸ್ಕೊಂಡ್ಬಿಡ್ಬೇಕು. ನೆಕ್ಸ್ಟು ಬಾಣಲಿಲಿ ಸ್ವಲ್ಪ 1 ಸ್ಪೂನಷ್ಟು ಮೆಂತ್ಯ, ಆಮೇಲೆ ಸಾಸಿವೆ 1 ಸ್ಪೂನ್. ಮೆಂತ್ಯ ಫಸ್ಟು ಚೆನ್ನಾಗಿ ಬಿಸಿಯಾಗಿ ಅದೊಂದು ಲೈಟ್ ಬ್ರೌನ್ ಕಲರ್ ಬರ್ತದೆ ನೋಡಿ, ಕಲರ್ ಚೇಂಜ್ ಆಗಿದೆ. ಈಗ 1 ಸ್ಪೂನ್ ಸಾಸಿವೆ ಹಾಕಬೇಕು. ಆಮೇಲೆ 1 ಸ್ಪೂನು ಜೀರಿಗೆ ಹಾಕಬೇಕು. ಇದು 3 ಚೆನ್ನಾಗಿ ಬಿಸಿ ಮಾಡಬೇಕು. ಒಂಚೂರು ಕಲರ್ ಚೇಂಜ್ ಆದಂಗೆ ಆಗುತ್ತೆ, ಒಂದು ಒಳ್ಳೆ ಸ್ಮೆಲ್ ಬರುತ್ತೆ. ಅದು ಬರುವಾಗ ಸ್ಟವ್ ಆಫ್ ಮಾಡಿ, ಅದು ಕೂಡ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟು ಮತ್ತೆ ಬಾಣಲಿ ಇಡಬೇಕು. ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಆಮೇಲೆ ಸಾಸಿವೆ ಹಾಕಿ, ಇದು ಒಗ್ಗರಣೆಗೆ, ಹಾಗಾಗಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದ ಮೇಲೆ ನೋಡಿ, ಸಾಸಿವೆ ಸಿಡಿತಾ ಇದೆ. ಇದು ಸಿಡಿದಾದಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಆಪ್ಷನ್, ಆಯಿತಾ? ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು. ಬೆಳ್ಳುಳ್ಳಿ ಉಪಯೋಗಿಸ್ದೇ ಇರೋರು ಇದನ್ನು ಹಾಕೋದು ಬೇಡ. ಬೆಳ್ಳುಳ್ಳಿ ಫಸ್ಟ್ ಹಾಕಿ ಅದೊಂಚೂರು ಕಲರ್ ಚೇಂಜ್ ಆದಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ಇದ್ರ ಜೊತೆಗೆ ಇಂಗು ಹಾಕಬೇಕು. ಇಂಗು ಸ್ವಲ್ಪ ಜಾಸ್ತಿ ಹಾಕಬೇಕು. ಇದಿಷ್ಟನ್ನು ಒಗ್ಗರಣೆಗೆ ಇದಿಷ್ಟು ಕಲರ್ ಚೇಂಜ್ ಆಗುತ್ತೆ ನೋಡಿ. ಒಂಚೂರು ಬೆಳ್ಳುಳ್ಳಿ ಎಲ್ಲ ಲೈಟಾಗಿ ಬ್ರೌನ್ ಕಲರ್ ಆಗ್ತದೆ. ಆಗ ಸ್ಟವ್ ಆಫ್ ಮಾಡಿ ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನಾವು ಬಾಣಲಿಲಿ ಟೊಮೆಟೊ ಚೆನ್ನಾಗಿ ಬಾಡಿಸಿದ್ವಿ ನೋಡಿ, ಅದೇ ಬಾಣಲಿಲೇ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ನಾನು ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗು ಸ್ವಲ್ಪ ಜಾಸ್ತಿ ಹಾಕಿ, ಯಾಕಂದರೆ ಅದು ಪಿಕ್ಕಲ್ ಅಲ್ವಾ, ಉಪ್ಪಿನಕಾಯಿ ಅಲ್ವಾ, ಹಾಗಾಗಿ ಹಿಂಗೆ ಜಾಸ್ತಿ ಹಾಕಿ. ಇದು ಟೊಮೆಟೊನ ನಾವು ಬಾಡಿಸಿದಂಥ ಬಾಣಲಿಲೇ ಹಾಕ್ತಾ ಇರೋದು. ಗ್ರೈಂಡ್ ಮಾಡಿದ್ವಿ ನೋಡಿ, ಟೊಮೆಟೊ ಮತ್ತು ಹುಣಸೆ ಹಣ್ಣನ್ನು, ಮೆಣಸಿನ್ಕಾಯಿನ ಗ್ರೈಂಡ್ ಮಾಡಿರೋದನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ತಾಯಿರಿ. ಮಿಕ್ಸಿದು ನೀರು ಕೂಡ, ಮಿಕ್ಸಿ ಜಾರದ್ದು ನೀರು ಕೂಡ ಬೇಡ, ಇದಕ್ಕೆ ಹಾಕಬಾರ್ದು. ಇದಾದಮೇಲೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಮೆಂತ್ಯ, ಜೀರಿಗೆ, ಸಾಸಿವೆ, ಅದು ಫ್ರೈ ಮಾಡಿ ಪೌಡ್ರ್ ಮಾಡಿಟ್ಟಂಥದ್ದನ್ನ ಅದನ್ನು ಹಾಕಬೇಕು. ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ನಾವು ಒಗ್ಗರಣೆ ಮಾಡ್ಕೊಂಡ್ವಲ್ಲ, ಅದನ್ನು ಕೂಡ ಇದ್ರ ಜೊತೆಗೆ ಹಾಕ್ಕೊಳ್ಬೇಕು. ಇದು 3 ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕಲರ್ ಈಗ ಹೇಗೆ ಇದೆ ಅಲ್ವಾ, ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿ ಬರುವಾಗ ಅದ್ರ ಕಲರ್ ಎಷ್ಟು ಚೆನ್ನಾಗಿ ಆಗ್ತದೆ ನೋಡಿ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಾಡಿಸ್ಬೇಕು ನೋಡಿ. ಅದ್ರ ಜೊತೆಗೆ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಸ್ಪೂನು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ನಾವು ಆಲ್ರೆಡಿ ಒಂದು 4 ಮೆಣಸಿನ್ಕಾಯಿನೂ ಹಾಕಿದ್ದೀವಿ. ಇದಕ್ಕೆ 1 ಟೇಬಲ್ ಸ್ಪೂನ್ದು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಎಣ್ಣೆಲಿ ಬಾಡಿಸಿ ಬರುವಾಗ ಅದೊಂಥರ ನಾವು ಸ್ಪೂನಲ್ಲಿ ಹಿಂಗೆ ತಿರುಗಿಸುವಾಗ ನಮ್ಮ ಜೊತೆಗೇ ತಿರುಗುತ್ತೆ. ಅದು ಕರೆಕ್ಟ್ ಅಳತೆ ಅದರದ್ದು.
ಎಣ್ಣೆ ಎಲ್ಲ ಹಿಂಗೆ ಮೇಲೆ ಬಿಟ್ಕೊಳ್ಳುತ್ತೆ ನೋಡಿ. ಇಂಥ ಟೈಮಲ್ಲಿ ಆ ಕಲರ್ ಚೇಂಜ್ ಆಗುತ್ತೆ, ಎಣ್ಣೆ ಬಿಟ್ಕೊಳ್ಳುತ್ತೆ, ಮತ್ತು ಸ್ಪೂನಲ್ಲಿ ಆಚೆ ಈಚೆ ತಿರ್ಸ್ಕೋ ಚೆನ್ನಾಗಿ ತಿರುಗುತ್ತೆ. ಈಗ ರೆಡಿ ಆಗಿದೆ ನೋಡಿ. ಇದನ್ನು ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಳಿ, ನಿಮಗೆ ಬೇಕಾದಾಗ ಉಪಯೋಗಿಸ್ಕೋಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.